Hello everyone, welcome to Study Smart tutorial. Today I will explain common size balance sheet. From the following information, prepare common size balance sheet of Vagish Company Limited. Equity share capital 31st 323 8,50,000 and 24 10 lakh. Reserves and surplus 1,50,000. Long term borrowings 4,50,000 5,75,000. Short term borrowings 1,50,000 2,25,000. Tangible assets 7,50,000 and 9 lakh. Intangible assets 4 lakh 4,50,000. Inventories 1 lakh and 2 lakh. Other current assets 3 lakh and 3 lakh. Okay, here we have to prepare the common size balance sheet. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಶೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟ್ ಥರನೇ ಇರುತ್ತೆ ಫಾರ್ಮೆಟ್. ಓಕೆ, ಸೊ ಶೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನಮಗೆ ಯಾವುದೇ ಹೆಡ್ಸ್ ಬರುತ್ತೆ ಅಂದರೆ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರೋದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್. And current liabilities, here we only record the trade payable. Okay, current liabilities ಅಲ್ಲಿ trade payable, short term provisions and provision for taxations ನ ರೆಕಾರ್ಡ್ ಮಾಡ್ತೇವೆ. ಸೊ ಆ್ಯಂಡ್ ದೆನ್ ನಾವು ಅಸೆಟ್ಸ್ನ ರೆಕಾರ್ಡ್ ಮಾಡಬೇಕು. ಅಸೆಟ್ಸ್ ಮೇಂಟೈನ್ ಮಾಡಬೇಕಾದ್ರೆ 2 ಹೆಡ್ಸ್ ಬರುತ್ತೆ, ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಈ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಯಾವುದನ್ನು ರೆಕಾರ್ಡ್ ಮಾಡ್ತೀವಿ ಅಂದರೆ ಫಿಕ್ಸ್ಡ್ ಅಸೆಟ್ಸ್. ಇನ್ ಫಿಕ್ಸ್ಡ್ ಅಸೆಟ್ಸ್ there are 2 heads are there. Okay, tangible and intangible assets are maintained in fixed assets. ಕರೆಂಟ್ ಅಸೆಟಲ್ಲಿ ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಬೇಕು? ಟ್ರೇಡ್ ರಿಸೀವೇಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್, ಇನ್ವೆಂಟರೀಸ್. ಓಕೆ, ಇನ್ವೆಂಟರೀಸ್ ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ಮೇಲೆ ನಮಗೆ ಬ್ಯಾಲೆನ್ಸ್ ಶೀಟ್ ಅಂದಮೇಲೆ ಎರಡು ಲಯಾಬಿಲಿಟಿ ಮತ್ತು ಅಸೆಟ್ಸ್ ಎರಡೂ ಕೂಡ ಈಕ್ವಲ್ ಆಗಬೇಕಾಗಿರುತ್ತೆ. ಸೊ ಈಗ ಈ ಪ್ರಾಬ್ಲಮಲ್ಲಿ ನಾವೇನು ಮಾಡಬೇಕು? ಫಸ್ಟು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂದಾಗ ಏನು ಕಾಲಮ್ ಮೇಂಟೈನ್ ಆಗುತ್ತೆ? ಪರ್ಟಿಕ್ಯುಲರ್ 31st 3/23, 31st 3/24 ಆ್ಯಂಡ್ ಪರ್ಟಿಕ್ಯುಲರ್ ಅಮೌಂಟು ಪರ್ಸೆಂಟೇಜ್ನ ಓಪನ್ ಮಾಡ್ಕೊಳ್ಬೇಕು. ಫಸ್ಟ್ ಲಯಾಬಿಲಿಟೀಸ್ ಮೇಂಟೈನ್ ಮಾಡಬೇಕು. ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸಲ್ಲಿ ಬರೋಂಥ ಫಸ್ಟ್ ಮೇನ್ ಹೆಡ್ ಶೇರ್ ಹೋಲ್ಡರ್ಸ್ ಫಂಡ್. ಈ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಓಕೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ನಾವೇನಂತ ರೆಕಾರ್ಡ್ ಮಾಡಬೇಕು? ಸಬ್ ಹೆಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್. ಓಕೆ, ಶೇರ್ ಕ್ಯಾಪಿಟಲ್ ಅಂತ ರೆಕಾರ್ಡ್ ಮಾಡಿ ವಿತಿನ್ ಬ್ರ್ಯಾಕೆಟಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವ್ಯಾಲ್ಯೂಸ್ನ ಮೇಂಟೈನ್ ಮಾಡಬೇಕು. ಫಸ್ಟು ನಾವು ಕಾಮನ್ ಸೈಜ್ ಮಾಡಬೇಕಾದ್ರೆ ಫಸ್ಟ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟೋಟಲ್ ಆಫ್ ದ ಲಯಾಬಿಲಿಟೀಸ್. ಓಕೆ, ಟೋಟಲ್ ಲಯಾಬಿಲಿಟೀಸ್ನ ಫೈಂಡ್ ಔಟ್ ಮಾಡಬೇಕು. ಅಪ್ ಟು ಲಯಾಬಿಲಿಟೀಸಲ್ಲಿ ತನಕ ಇದೆ ಅಂದರೆ ಈಕ್ವಿಟಿ ಶೇರು, ರಿಸರ್ವ್ಸು, ಲಾಂಗ್ ಟರ್ಮ್ ಬಾರೋಯಿಂಗು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಇವೆಲ್ಲವೂ ಕೂಡ ಲಯಾಬಿಲಿಟೀಸ್. ಸೊ ಇದು ಲಯಾಬಿಲಿಟಿನ ಆ್ಯಡ್ ಮಾಡ್ಕೊಳ್ಳಿ. 23ಯಲ್ಲಿ ಎಷ್ಟು ಬರುತ್ತೆ ಅಂದರೆ 15,50,000 ಬರುತ್ತೆ ಆ್ಯಂಡ್ 24ಅಲ್ಲಿ 18,50,000 ಬರುತ್ತೆ. ಓಕೆ, ಫಸ್ಟ್ ಲಯಾಬಿಲಿಟಿನ ಆ್ಯಡ್ ಮಾಡಿಕೊಂಡು ಶೇರ್ ಕ್ಯಾಪಿಟಲ್ 8,50,000ಇಂದ ಡಿವೈಡೆಡ್ ಬೈ 15,50,000. ಓಕೆ, 15,50,000 ಇಂಟು 100 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 54.83 ಬರುತ್ತೆ. ಓಕೆ, ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ನ ಕ್ಯಾರಿ ಮಾಡ್ತಾ ಬನ್ನಿ. ಹಾಗೆ ನೆಕ್ಸ್ಟು 24ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. 10 lakh ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 54.05 ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಯಾವುದಿದೆ ಅಂತ ನೋಡಬೇಕು. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇದೆ. ಆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನಾವು ಎಲ್ಲಿ ಮೇಂಟೈನ್ ಮಾಡಬೇಕು ಅಂದರೆ ಇಟ್ ಈಸ್ ಆಲ್ಸೋ ಮೇಂಟೈನ್ ಅಂಡರ್ ದ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡಲ್ಲೇ ಬರೀಬೇಕು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಕೂಡ. ಸೇಮ್ ಕ್ಯಾಲ್ಕುಲೇಷನ್ 1 lakh ಡಿವೈಡೆಡ್ ಬೈ ಟೋಟಲ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ 50,000 ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಿದಾಗ ನಮಗೆ 2.70 ಮತ್ತು 1 lakh ಕ್ಯಾಲ್ಕುಲೇಷನ್ ಮಾಡಿದಾಗ 6.45 ಬರುತ್ತೆ. ಸೊ ಇದಾದ ತಕ್ಷಣ ನಾವೇನು ಮಾಡಬೇಕು? ಈಚ್ ಹೆಡ್ನ ಟೋಟಲ್ ಮಾಡಬೇಕು. 12 ಮಾರ್ಕ್ಸ್ಗೆ ರೆಗ್ಯುಲರ್ ಕ್ವಶನ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ಶೆಡ್ಯೂಲ್ 3ಯಲ್ಲಿ ನಾವು ಡೈರೆಕ್ಟಾಗಿ ಲಯಾಬಿಲಿಟಿನ ಟೋಟಲ್ ಮಾಡ್ತೇವೆ. ಬಟ್ 12 ಮಾರ್ಕ್ಸ್ ಸಮ್ ಅಂದಾಗ ಈಚ್ ಹೆಡ್ಡನ್ನು ಕೂಡ ನಾವು ಟೋಟಲ್ ಮಾಡ್ತಾ ಬರಬೇಕಾಗಿರುತ್ತೆ. 8,50,000 ಪ್ಲಸ್ 1 lakh 9,50,000 ಮತ್ತು ಈ 9,50,000ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ನೇ ತೊಗೊಳ್ಬೇಕು. 15,50,000 ಇಂಟು 100 ಮಾಡಿದಾಗ 61.25 ಬರುತ್ತೆ. ಹಾಗೆಯೇ ಸೆಕೆಂಡ್ 2024ಗೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. 10 lakh ಪ್ಲಸ್ 50,000 10,50,000 ಬರುತ್ತೆ. ಈ 10,50,000 ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಿ 56.75 ಬರುತ್ತೆ. ಓಕೆ, ನೆಕ್ಸ್ಟ್ ಏನಿದೆ? ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ. ಈ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಾವು ಎಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರೆ ನಾನ್ ಕರೆಂಟ್ ಲಯಾಬಿಲಿಟೀಸಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ನಾನ್ ಕರೆಂಟ್ ಲಯಾಬಿಲಿಟೀಸಲ್ಲಿ ಯಾವುದೆಲ್ಲ ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರೆ ಡಿಬೆಂಚರ್, ಸೆಕ್ಯೂರ್ಡ್ ಲೋನ್ಸ್. ಓಕೆ, ಡಿಬೆಂಚರ್, ಸೆಕ್ಯೂರ್ಡ್ ಲೋನ್ಸ್ ಎಲ್ಲವೂ ಕೂಡ
ಕೂಡ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ಗೆ ಬರೋದು. ಇಲ್ಲಿ ಡೈರೆಕ್ಟಾಗಿ ನಮಗೆ ಸಬ್ ಹೆಡ್ ಕೊಟ್ಟಿದ್ದಾರೆ 4,50,000. ಈ 4,50,000ಗೆ ಟೋಟಲ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಇಂಟು 100 ಮಾಡಿದಾಗ 29.03. ಹಾಗೆ 5,75,000 ಡಿವೈಡೆಡ್ ಬೈ 18,50,000 ಇಂಟು 100 31.08 ಬರುತ್ತೆ. ಸೊ ಒಂದು ಐಟಮ್ಸ್ ಇದ್ದರೂ ಕೂಡ ನಾವೇನು ಮಾಡಬೇಕು, ಟೋಟಲ್ ಮಾಡ್ತಾ ಬರಬೇಕು. ಟೋಟಲ್ ಮಾಡ್ಕೊಳ್ಳಿ, ಸೇಮ್ ಟೋಟಲ್ ಕ್ಯಾರಿ ಆಗುತ್ತೆ. ಇದನ್ನು ನಾವು ನಾನ್ ಕರೆಂಟ್ ಲಯಬಿಲಿಟೀಸ್ ಬಿ ಅಂತೇಳಿ ಟ್ರೀಟ್ ಮಾಡಬೇಕು. ನೆಕ್ಸ್ಟು ಥರ್ಡ್ ಹೆಡ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಇದು ಶಫಲ್ ಆಗಬಾರ್ದು. ಫಸ್ಟ್ ಯಾವಾಗಲೂ ಶೇರ್ ಹೋಲ್ಡರು, ಸೆಕೆಂಡು ನಾನ್ ಕರೆಂಟ್ ಲಯಬಿಲಿಟಿ, ಥರ್ಡ್ ಹೆಡ್ಡು ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಓಕೆ, ಸೊ ಈ ಕರೆಂಟ್ ಲಯಬಿಲಿಟೀಸಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರೋದು ಒಂದೇ ಟ್ರಾನ್ಸಾಕ್ಷನು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಇದೆ. ಅದಲ್ಲದೆ ಇನ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಟ್ರೇಡ್ ಪೇಯಬಲ್ ಬರುತ್ತೆ. ಓಕೆ, ಟ್ರೇಡ್ ಪೇಯಬಲ್ ಅಂದರೆ ಕ್ರೆಡಿಟಾರು, ಬಿ ಪಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ಸ್ ಕೂಡ ನಾವಿಲ್ಲಿ ಕರೆಂಟ್ ಲಯಬಿಲಿಟೀಸಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬಂದರೂ ಕೂಡ ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಸೊ ಈ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಿದೆ, 1,50,000 ಇದೆ. 1,50,000 ಡಿವೈಡೆಡ್ ಬೈ 15,50,000 ಇಂಟು 100 9.67. ಹಾಗೆ 2,25,000 ಡಿವೈಡೆಡ್ ಬೈ 18,50,000 ಇಂಟು 100 12.16. ಇಲ್ಲಿರೋದು ಒಂದೇ ಟ್ರಾನ್ಸಾಕ್ಷನ್ ಇರೋದು. ಒಂದು ಟ್ರಾನ್ಸಾಕ್ಷನ್ ಇದ್ದರೂ ಕೂಡ ನಾವು ಸಬ್ ಹೆಡ್ನ ಟೋಟಲ್ ತಗೊಳ್ಬೇಕಾಗಿರುತ್ತೆ. ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಮತ್ತು ಸೇಮ್ ಕ್ಯಾಲ್ಕುಲೇಷನ್ನ ಕ್ಯಾರಿ ಮಾಡ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಇದೆಲ್ಲ ಆದಮೇಲೆ ಏನು ಮಾಡಬೇಕು, ಟೋಟಲ್ ಲಯಬಿಲಿಟೀಸ್. ಟೋಟಲ್ ಲಯಬಿಲಿಟೀಸ್ ಅಂದರೆ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಲ್ಲ, 9,50,000 ಮತ್ತು 4,50,000 ಆ್ಯಂಡ್ 1,50,000. ಇದನ್ನು ಆ್ಯಡ್ ಮಾಡ್ಕೊಳ್ಳಿ, 15,50,000 ಬರುತ್ತೆ. ಇದ್ರದ್ದು ಪರ್ಸೆಂಟೇಜ್ ಮಾಡಬೇಕಾದ್ರೆ 15,50,000 ಡಿವೈಡೆಡ್ ಬೈ 15,50,000 ಇಂಟು 100 ಮಾಡಿದಾಗ 100% ಬರಬೇಕು. ಓಕೆ, ನೆಕ್ಸ್ಟು ಹಾಗೆಯೇ 24ಗೂ ಕೂಡ ಈಚ್ ಹೆಡ್ಡನ್ನು ಟೋಟಲ್ ಮಾಡ್ಕೊಳ್ಬೇಕು. 10,50,000, 5,75,000 ಆ್ಯಂಡ್ 2,25,000 ಇದನ್ನು ಆ್ಯಡ್ ಮಾಡಿದಾಗ 18,50,000 ಬರುತ್ತೆ. ಸೊ 18,50,000 ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಿದಾಗ 100% ಬರುತ್ತೆ. ನಾವು ಕಾಮನ್ ಸೈಜಲ್ಲಿ ಎಲ್ಲ ಮೂಮೆಂಟ್ ಹೇಗಾಗ್ತಾ ಇದೆ, ವರ್ಟಿಕಲಿ ಮೂಮೆಂಟ್ ಆಗ್ತಾ ಇದೆ. ಸೊ ಕಾಮನ್ ಸೈಜ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನ್ ವರ್ಟಿಕಲ್. ಓಕೆ, ವರ್ಟಿಕಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕಂಪ್ಯಾರಿಟಿವ್ ಸಾಲ್ವ್ ಮಾಡಿದ್ದೆ. ಕಂಪ್ಯಾರಿಟಿವ್ ಹೇಗಿರುತ್ತೆ ಮೂಮೆಂಟ್ ಅಂದರೆ ಹಾರಿಜಾಂಟಲಿ ಮೂಮೆಂಟ್ ಆಗುತ್ತೆ. ಇನ್ ಕಾಮನ್ ಸೈಜ್ ಇಟ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಷನ್ ಅಂಡರ್ ದ ವರ್ಟಿಕಲ್ ಅನಾಲಿಸಿಸ್. ಓಕೆ, ವರ್ಟಿಕಲಿ ಕ್ಯಾಲ್ಕುಲೇಷನ್ ಆಗ್ತಾ ಇರೋದ್ರಿಂದ ಇದನ್ನು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದಿಷ್ಟು ಕೂಡ ಲಯಬಿಲಿಟೀಸ್. ನೆಕ್ಸ್ಟು ಅಸೆಟ್ಸ್ ಮೇಂಟೈನ್ ಮಾಡಬೇಕು. ಅಸೆಟ್ಸಲ್ಲಿ 2 ಹೆಡ್ಸ್ ಬರುತ್ತೆ. ನಾನ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಅಸೆಟ್ಟಲ್ಲಿ ಬರೋದು ಫಿಕ್ಸ್ಡ್ ಅಸೆಟ್. ಈ ಫಿಕ್ಸ್ಡ್ ಅಸೆಟ್ಟಲ್ಲಿ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಂತ ಸಬ್ ಕ್ಯಾಲ್ಕುಲೇಷನ್ ಇದೆ. ಸೊ ಈ ಟ್ಯಾಂಜಿಬಲ್ ಅಂತ ಹೇಳಿದ್ರೆ ಲ್ಯಾಂಡು, ಬಿಲ್ಡಿಂಗ್, ಪ್ಲ್ಯಾಂಟ್, ಮೆಷಿನರಿ ಇದೆಲ್ಲವೂ ಕೂಡ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಬರುತ್ತೆ. ಇನ್ನು ಇಂಟ್ಯಾಂಜಿಬಲ್ ಅಂತ ಹೇಳಿದ್ರೆ ಗುಡ್ ವಿಲ್ಲು, ಪೇಟೆಂಟು, ಕಾಪಿರೈಟ್ಸ್ ಎಲ್ಲವೂ ಕೂಡ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಬರುತ್ತೆ. ಓಕೆ, ಈಗ ಈ ಸಮ್ಮಲ್ಲಿ ನಮಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಸಬ್ ಹೆಡ್ಸ್ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್. ಆ್ಯಸ್ ಯೂಶುವಲ್ ನಾವು ಯಾವುದಕ್ಕೆ ಡಿವೈಡ್ ಮಾಡಬೇಕು, ಇಟ್ ಈಸ್ ಆಲ್ವೇಸ್ ಡಿವೈಡ್ ಅಂಡರ್ ದ total of the each year. Okay, 7,50,000 divided by 15,50,000 into 100 ಮಾಡಿ 48.38 ಬರುತ್ತೆ. ಹಾಗೆ 9 lakh by 18,50,000 into 100 48.64. ಹಾಗೆಯೇ ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ನ ಕ್ಯಾಲ್ಕುಲೇಷನ್ ಮಾಡಬೇಕು. 4 lakh ಮತ್ತು 4,50,000 ಇದೆ. 4 lakh ಡಿವೈಡೆಡ್ ಬೈ ಟೋಟಲ್ ಇಂಟು 100 4,50,000 ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಬೇಕು. 24.32 ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನಾವು ಟೋಟಲ್ ಕರೆಂಟ್ ಅಸೆಟ್ ಮಾಡ್ಕೊಳ್ಬೇಕು. ಕರೆಂಟ್ ಅಸೆಟ್ ಅಂದಾಗ 7,50,000 ಪ್ಲಸ್ 4 lakh 11,50,000, 9 lakh ಪ್ಲಸ್ 4,50,000 13,50,000. ಮತ್ತೆ ಇದಕ್ಕೆ ನಾವು ಪರ್ಸೆಂಟೇಜ್ ಮಾಡಬೇಕು ಅಂದರೆ ಯಾವುದಕ್ಕೆ ಡಿವೈಡ್ ಮಾಡಬೇಕು, ಇಟ್ ಈಸ್ ಆಲ್ವೇಸ್ ಡಿವೈಡ್ ಅಂಡರ್ ದ ಟೋಟಲ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಓಕೆ, 13,50,000 ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಿ 72.97 ಬರುತ್ತೆ. ಹಾಗೆಯೇ ನಾವು 11,50,000 ಇಂಟು 15,50,000 ಇಂಟು 100 ಮಾಡ್ಕೊಳ್ಬೇಕು. ಸೊ ಎಷ್ಟು ಬರುತ್ತೆ, 74.19 ಬರುತ್ತೆ. ಇದು ಟೋಟಲ್ ನಾನ್ ಕರೆಂಟ್ ಅಸೆಟ್ದು ಟೋಟಲ್ ಆಯಿತು. ನೆಕ್ಸ್ಟು ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಯಾವುದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಟ್ರೇಡ್ ರಿಸೀವೇಬಲ್. ಓಕೆ, ಈಗ ನಿಮಗೆ ಸಮ್ಮಲ್ಲಿ ಸ್ಟಾಕ್ ಅಂತ ಕೊಟ್ಟರೆ ನಾವು ಡೈರೆಕ್ಟಾಗಿ ಸ್ಟಾಕ್ ಅಂತ ರೆಕಾರ್ಡ್ ಮಾಡಬಾರ್ದು. ಇದನ್ನು ನಾವು ಸಬ್ ಹೆಡ್ಡನ್ನು ರೆಕಾರ್ಡ್ ಮಾಡಬೇಕು. ಸ್ಟಾಕ್ ಅಂತ ಕೊಟ್ಟಿದ್ದಾಗ ಇನ್ವೆಂಟರೀಸ್ ಅಂತ ಹೇಳಿ ರೆಕಾರ್ಡ್ ಮಾಡಬೇಕು. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಅಂಡರ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಓಕೆ, ಡೆಟಾರ್, BR ಅಂತ ಕೊಟ್ಟಿದ್ದರೆ ಟ್ರೇಡ್ ರಿಸೀವೇಬಲ್ ಅಂತ ಹೇಳಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಆದರೆ ನಮಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಇನ್ವೆಂಟರೀಸ್ ಮತ್ತು ಅದರ್ ಕರೆಂಟ್ ಅಸೆಟ್ಸ್. ಇವಾಗ ಇನ್ವೆಂಟರಿ 1 lakh ಇದೆ. ಆ 1 lakh ಡಿವೈಡೆಡ್ ಬೈ ಟೋಟಲ್ ಬ್ಯಾಲೆನ್ಸ್ ಶೀಟ್. ಓಕೆ, 6.45. 2 lakh
ಬೈ 18,50,000 ಇಂಟು 100 10.81 ಬರುತ್ತೆ. ಹಾಗೆಯೇ ಅದರ್ ಕರೆಂಟ್ ಅಸೆಟ್ಸ್ಗೂ ಕೂಡ ಮಾಡಬೇಕು. 3 lakh ಬೈ 15,50,000 ಇಂಟು 100 19.35, 3 lakh ಬೈ 18,50,000 ಇಂಟು 100 16.21. ಓಕೆ, ಇದಾದಮೇಲೆ ಟೋಟಲ್ ಕರೆಂಟ್ ಅಸೆಟ್ಸ್ ಮಾಡಬೇಕಾಗಿರುತ್ತೆ. 1 lakh ಪ್ಲಸ್ 3 lakh 4 lakh, 2 lakh ಪ್ಲಸ್ 3 lakh 5 lakh. ಇದು ಆ್ಯಸ್ ಯೂಶುವಲ್ ನಾವು ಡಿವೈಡೆಡ್ ಬೈ ಟೋಟಲ್ ಮಾಡಿದಾಗ 25.80 27.02 ಆಗಿರುತ್ತೆ. ಬ್ಯಾಲೆನ್ಸ್ ಶೀಟ್ ಅಂದಾಗ ಅಸೆಟ್ಸ್ ಎಷ್ಟಿರುತ್ತೆ ಅಷ್ಟೇ ಲಯಾಬಿಲಿಟೀಸು ಕೂಡ ಬರಬೇಕು. ಲಯಾಬಿಲಿಟಿ ಮತ್ತು ಅಸೆಟ್ಸ್ ಬೋತ್ ಆರ್ ಈಕ್ವಲ್ ಆಗಿರಬೇಕು. ಓಕೆ, ಈಗ ಲಯಾಬಿಲಿಟಿ 15,50,000 ಇದೆ, ಈ ಅಸೆಟ್ಸ್ನ ಆ್ಯಡ್ ಮಾಡೋದಕ್ಕೆ 15,50,000 ಇದೆ. 18,50,000 ಆ್ಯಂಡ್ 18,50,000. ಸೊ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದ್ದರೆ ನಮಗೆ ಟ್ಯಾಲಿ ಆಗುತ್ತೆ. ಓಕೆ, ಮತ್ತು ಮೇಯ್ನಾಗಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಮೇಂಟೈನ್ ಮಾಡಬೇಕಾಗಿದ್ದು ಹೆಡ್ಸ್ ಆ್ಯಂಡ್ ದೆನ್ ಕ್ಯಾಲ್ಕುಲೇಷನ್. ಸಬ್ ಹೆಡ್ ಯಾವುದು ಮತ್ತು ಮೇನ್ ಹೆಡ್ ಯಾವುದು ಅಂತ ಚೆನ್ನಾಗಿ ತಿಳ್ಕೊಂಡಿರಬೇಕು. ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವಾಗಲೂ ಕೂಡ ಡಿವೈಡೆಡ್ ಬೈ ಟೋಟಲ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಲಯಾಬಿಲಿಟೀಸ್ ಟೋಟಲ್ ಆ್ಯಂಡ್ ಅಸೆಟ್ಸ್ ಟೋಟಲ್ನ ಫೈಂಡ್ ಔಟ್ ಮಾಡ್ಕೊಂಡು ನಾವು ಡಿವೈಡ್ ಮಾಡ್ತಾ ಬರಬೇಕು. ಓಕೆ, ಥ್ಯಾಂಕ್ ಯು.